ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 31. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದತ್ತನ ಪತ್ನಿಯು ದುಃಖಿತಳಾಗಿ ರೋಧಿಸುತ್ತಿರಲು ಯೋಗಿಯೊಬ್ಬನು ಅವನ ಬಳಿಗೆ ಬಂದನು. ತಂಗಿ, ವ್ಯರ್ಥವಾಗಿ ಏಕೆ ದುಃಖಿಸುವೆ? ಸತ್ತವರು ಹಿಂದಿರುಗಿ ಬರಲಾರರು. ನದಿಯಲ್ಲಿ ಒಮ್ಮೊಮ್ಮೆ ಕಟ್ಟಿಗೆ ಮರದ ಕೊಂಬೆಗಳು ಪಕ್ಕದಲ್ಲೇ ತೇಲಿ ಬರುತ್ತವೆ. ಅನಂತರ ಅವುಗಳು ಯಾವುದೇ ಕ್ಷಣದಲ್ಲೂ ಬೇರೆಯಾಗಿ ಹೋಗಬಹುದು. ಈ ಸಂಸಾರವೇ ಮಾಯಾ ಬಂಧನ. ಸತಿ, ಪತಿ, ಪತ್ನಿ, ಪುತ್ರ, ಈ ಸಂಬಂಧಗಳು ಕರ್ಮಫಲಗಳೇ ಆಗಿದೆ. ಜನಿಸಿದವರು ಸಾಯಲೇಬೇಕು. ಇದರಲ್ಲಿ ಯಾರೂ ಹೊರತರಲ್ಲ. ಹುಟ್ಟಿದಾಕ್ಷಣ ಸಾವು ನಿರ್ಧಾರಿತವಾಗುತ್ತದೆ. ಈ ನಶ್ವರ ದೇಹಕ್ಕೆ ದುಃಖಿಸಬೇಡ. ಸಂಸಾರದ ಬಂಧನದಿಂದ ಮುಕ್ತಳಾಗುವ ಯೋಚನೆ ಮಾಡು ಎಂದು ಆ ಯೋಗಿಯು ಉಪದೇಶ ಮಾಡಿದರು. ದತ್ತನ ಪತ್ನಿಯು ಯೋಗಿಯ ಪಾದಗಳಿಗೆರಗಿ, ಸ್ವಾಮಿ, ಸತಿಗೆ ಪತಿಯೇ ದೇವರಲ್ಲವೇ? ಪತಿಯಿಲ್ಲದ ಬಾಳು ನಿರರ್ಥಕವಲ್ಲವೇ? ಪತಿವ್ರತೆಯಾಗಿರುವವರೆಗೆ ಎಂತಹ ಪುಣ್ಯ! ನಂತರ ವೈದವ್ಯ ಮುಖವು ಬಹುಹೀನವಾದದು. ಪತಿಯಿಲ್ಲದ ನನಗೆ ಯಾವ ಉಪದೇಶವೂ ರುಚಿಸುವುದಿಲ್ಲ. ಮುಂದೇನು ಮಾಡಲಿ ಎಂದು ಕೇಳಿದಳು. ಆಗ ಆ ಯೋಗಿವರ್ಯರು, ತಂಗಿ, ಸ್ತ್ರೀಗೆ ಸಹಗಮನ ಇಲ್ಲ. ವಿಧವಾ ಸ್ತ್ರೀ ಧರ್ಮಪಾಲನ ವಿಹಿತವಾಗಿದೆ. ನೀನು ಹಾಗೆ ಮಾಡಿ ಮುಕ್ತಿ ಪಡೆಯಲಡ್ಡಿಯಿಲ್ಲ ಎನ್ನಲು ಸತಿಯು, ನಾನು ಸಹಗಮನವನ್ನೇ ಮಾಡುತ್ತೇನೆ. ವಿಧವೆಯಾಗಲು ನಾನು ಬಯಸಲಾರೆ. ನನಗೆ ಸದ್ಗತಿಯಾಗುವಂತೆ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು. ಯೋಗಿಯು, ನೀನು ಶ್ರೀ ಗುರುದರ್ಶನಕ್ಕಾಗಿ ಬಂದವಳು. ನಿನಗೆ ನಾನು ಭಸ್ಮ ಹಾಗೂ 4 ರುದ್ರಾಕ್ಷಿಮಣಿ ಕೊಡುತ್ತೇನೆ. ಭಸ್ಮವನ್ನು ನಿನ್ನ ಪತಿಯ ಸರ್ವಾಂಗಗಳಿಗೂ ಲೇಪಿಸು. ಶ್ರೀ ಗುರುತೀರ್ಥವನ್ನು ಪ್ರೋಕ್ಷಿಸು ಎಂದು ಹೇಳಿ ಅದೃಶ್ಯನಾದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 31ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದತ್ತ ಹೃದಯಂ ನಿರಂಜನ ಮಹಾಯೋಗಿನ್ ದತ್ತಾತ್ರೇಯ ನಮೋಸ್ತುತೆ. ಮಹಾಬಾಹೋ ಮುನಿಮಣೆ ಸರ್ವ ವಿದ್ಯಾ ವಿಶಾರದ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 32. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಗಿಯ ಮಾತಿನಂತೆ ಸತಿಯು ಆತನು ಹೇಳಿದಂತೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಮುತ್ತೈದೆಯ ಸಕಲ ಅಲಂಕಾರದಿಂದ ಕೂಡಿ ನದೀ ತೀರಕ್ಕೆ ಹೋದಳು. ಅಲ್ಲಿ ಯಥಾಶಕ್ತಿ ದಾನ ನೀಡಿ ಎಲ್ಲರ ಆಶೀರ್ವಾದವನ್ನು ಪಡೆದು ಚಿತೆಯು ಸಿದ್ಧವಾದ ಬಳಿಕ ಆ ಸ್ಥಳಕ್ಕೆ ಹೋದಳು. ರುದ್ರಾಕ್ಷಿಗಳನ್ನು ಪತಿಯ ಕಿವಿ ಹಾಗೂ ಕೊರಳಿಗೆ ಕಟ್ಟಿ ಭಸ್ಮವನ್ನು ಶರೀರಕ್ಕೆ ಸವರಿದಳು. ಆಗ ತಾನು ಗುರುಗಳ ಆಶೀರ್ವಾದ ಪಡೆದು ಬರುವುದಾಗಿ ಹೇಳಿ ಸಂಗಮಕ್ಕೆ ತೆರಳಿದಳು. ಶ್ರೀ ಗುರುಗಳನ್ನು ಆಕೆಯು ನಮಸ್ಕರಿಸಲು ಅಷ್ಟಪುತ್ರರ ಸೌಭಾಗ್ಯವತೀ ಭವ ಎಂದು ಹರಸಿದರು. ಅಲ್ಲಿದ್ದ ಜನರು, ಸ್ವಾಮಿ, ಆಕೆಯ ಪತಿ ಮೃತನಾಗಿದ್ದಾನೆ. ಆಕೆ ಸಹಗಮನ ಮಾಡಲು ಸಿದ್ಧಳಾಗಿದ್ದಾಳೆ. ನೀವು ಪುತ್ರವತಿಯಾಗು ಎಂದು ಅರಸುವಿರಲ್ಲ ಎಂದರು. ಆಗ ಶ್ರೀಗಳು, ಈಕೆಯು ಸೌಭಾಗ್ಯವತಿಯೇ ಹೌದು. ಈಕೆಯ ಪತಿಯ ಶವವನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಎಂದರು. ಬ್ರಾಹ್ಮಣರು ಶವವನ್ನು ಶ್ರೀ ಗುರು ಸನ್ನಿಧಿಗೆ ತಂದರು. ಶ್ರೀ ಗುರುಗಳ ಪಾದ ತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು. ಗುರುಗಳ ಕೃಪಾಕಟಾಕ್ಷ ಬಿದ್ದಾಕ್ಷಣ ಆ ಶವದಲ್ಲಿ ಚೈತನ್ಯ ಸಂಚಾರವಾಯಿತು. ದತ್ತನು ಎದ್ದು ಕುಳಿತನು. ಆನಂದ ಪರವಶಳಾದ ಸತಿಯು ಶ್ರೀ ಗುರುವಿಗೆ ಮತ್ತೆ ಮತ್ತೆ ನಮಸ್ಕರಿಸಿದಳು. ದತ್ತನು ಈ ಯತಿಗಳು ಯಾರು ಎಂದು ಕೇಳಲು ಆಕೆಯು ಪತಿಗೆ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದಳು. ಶ್ರೀ ಗುರುಗಳು ದಂಪತಿಗಳನ್ನು ಆಶೀರ್ವದಿಸಿ, ನೀವು ಅಷ್ಟಪುತ್ರರನ್ನು ಪಡೆಯಿರಿ ಎಂದು ನುಡಿದರು. ಆಗ ಕುಚೋದ್ಯ ಸ್ವಭಾವದ ವ್ಯಕ್ತಿಯೊಬ್ಬ, ಈತನು ಸಾಮಾನ್ಯ ರೀತಿಯಲ್ಲಿ ಮರಣ ಹೊಂದಿದ್ದಾನೆ. ಹಾಗಾದರೆ ವಿಧಿಯ ಬರಹ ಎನ್ನುವುದು ಸುಳ್ಳಾಯಿತಲ್ಲವೇ ಎಂದನು. ಶ್ರೀಗಳು, ಈ ದತ್ತನ ಮುಂದಿನ ಜನ್ಮದ ಆಯುಷ್ಯದಿಂದ ಸ್ವಲ್ಪ ತಂದು ಇವನಿಗೆ ನೀಡಿದ್ದೇವೆ ಎಂದರು. ಎಲ್ಲರೂ ಶ್ರೀ ಗುರುಗಳಿಗೆ ಜಯಕಾರ ಹೇಳಿ ಹಾರತಿ ಬೆಳಗಿ ಸ್ತೋತ್ರ ಮಾಡಿದರು ಎಂಬಲ್ಲಿಗೆ
ಸರಳ ಶ್ರೀ ಗುರುಚರಿತ್ರೆಯ 32ನೆಯ ಅಧ್ಯಾಯವು ಸಂಪೂರ್ಣವಾಯಿತು.